ಸತ್ತವರ ಖಾತೆಗೆ 79.75 ಕೋಟಿ ಜಮೆ ಆಗಿದೆ ಅಂತ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸತ್ತವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದೆ. ಸತ್ತವರ ಖಾತೆಗಳಿಂದ ಹಣ ವಾಪಸ್ ಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸತ್ತವರ ಖಾತೆಗೆ ಏನು ಹಣ ಹೋಗಿದೆ ಅದನ್ನ ವಾಪಸ್ ಪಡೆಯೋ ನಿಟ್ಟಿನಲ್ಲಿ ಸರ್ಕಸ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಇಲ್ಲದ ಬ್ಯಾಂಕ್ ಖಾತೆಗಳಿಗೂ ಗೃಹಲಕ್ಷ್ಮಿ ದುಡ್ಡು ಹೋಗಿದೆ. ಏರ್ಟೆಲ್, ಪೇಟಿಎಂನಂತಹ ಪೇಮೆಂಟ್ಸ್ ಖಾತೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಬೇಕಾಬಿಟ್ಟಿ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 68,776 ಮೃತ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ದುಡ್ಡು ಸಂದಾಯ ಆಗಿದೆ. ಸತ್ತವರ ಖಾತೆಗಳಿಂದ ಹಣ ವಾಪಸ್ ಪಡಿಬೇಕೀಗ. ಆ ಸಾಹಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಬಹುತೇಕ ಹಣ ಡ್ರಾ ಆಗಿದೆ ಸತ್ತವರ ಖಾತೆಯಿಂದ. ರಾಜ್ಯದಲ್ಲಿ ಇಲ್ಲದ ಬ್ಯಾಂಕ್ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ದುಡ್ಡು ಹೋಗಿದೆಯಂತೆ. ಏರ್ಟೆಲ್, ಪೇಟಿಎಂನಂತಹ ಪೇಮೆಂಟ್ಸ್ ಬ್ಯಾಂಕ್ ಖಾತೆಗೂ ಗೃಹಲಕ್ಷ್ಮಿ ದುಡ್ಡು ಜಮೆ ಆಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸತ್ತವರ ಖಾತೆಗೂ ಕೂಡ ಹಣ ಹೋಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. 79.75 ಕೋಟಿ ರಾಜ್ಯ ಸರ್ಕಾರಕ್ಕೆ ನಷ್ಟ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗೃಹಲಕ್ಷ್ಮಿ ಹಣ ಸತ್ತವರ ಖಾತೆಗೂ ಜಮೆ ಆಗಿದೆ. ಈಗ ಇದನ್ನ ವಾಪಸ್ ಪಡೆಯೋದಕ್ಕೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಜಾರಿ ಮಾಡುವಲ್ಲಿ ಅನುಷ್ಠಾನ ಪ್ರಾಧಿಕಾರ ವಿಫಲ ಆಯ್ತಾ? ಮೇಲ್ವಿಚಾರಣೆ ಮಾಡಬೇಕು. ಸರಿಯಾದ ಮೇಲ್ವಿಚಾರಣೆ ಆಗಿಲ್ಲ. ಪ್ರಾಧಿಕಾರದ ವೈಫಲ್ಯದಿಂದ ಬೇಕಾಬಿಟ್ಟಿ ಗ್ಯಾರಂಟಿ ದುಡ್ಡು ಜಮೆ ಆಗಿದೆ. ಸತ್ತವರಿಗೂ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣ. ಅನ್ಯ ರಾಜ್ಯದವರಿಗೂ ಗೃಹ ಜ್ಯೋತಿ ವಿದ್ಯುತ್ ಗ್ಯಾರಂಟಿ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅನ್ಯ ರಾಜ್ಯದವರಿಗೂ ಗೃಹ ಜ್ಯೋತಿ ಯೋಜನೆಯ ಲಾಭ ಸಿಗ್ತಾ ಇದೆ. ಸತ್ತವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಸಂದಾಯ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಏನಿದು ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಸಿಗಬೇಕು, ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ, ಅಂದ್ರೆ ಅನುಷ್ಠಾನ ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಹೌದು ವಿನಾ, ಏನಂತಂದ್ರೆ ಮೇಲ್ನೋಟಕ್ಕೆ ಇದು ಈ ರೀತಿ ಕಂಡು ಬರ್ತಾ ಇರುವಂತದ್ದು. ಈ ಒಂದು 5 ಯೋಜನೆಗಳನ್ನ ಅನುಷ್ಠಾನ ಮತ್ತೆ ಅದರ ನಿರ್ವಹಣೆ ಮಾಡೋದಕ್ಕೆ, ಅದರ ಮೇಲ್ವಿಚಾರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ 4,000 ಜನರನ್ನ ನೇಮಕ ಮಾಡಿತ್ತು. ಅವರಿಗೆ ಪ್ರತಿ ತಿಂಗಳು ಕೂಡ ಗೌರವಧನ ಕೊಡುವಂತಹ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಪ್ರತಿ ತಿಂಗಳು ಈ ಒಂದು ಮೇಲ್ವಿಚಾರಣೆ ಮಾಡುವಂತಹ 4,000 ಜನರಿಗೆ 1,94,33,000 ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ. ಆದ್ರೂ ಕೂಡ ಅವರ ವಿಫಲದಿಂದಾಗಿ ಮೃತಪಟ್ಟವರ ಖಾತೆಗೆ ಈ ಒಂದು ಗೃಹಲಕ್ಷ್ಮಿಯ ಹಣ ಹೋಗಿರುವಂತದ್ದು ಒಟ್ಟು 79 ಕೋಟಿ ರೂಪಾಯಿ ಇದುವರೆಗೂ ಕೂಡ ಮೃತರ ಕುಟುಂಬ ಅಕೌಂಟ್ಗೆ ಹೋಗಿದೆ. ಆ ಅಕೌಂಟ್ಗೆ ದುಡ್ಡು ಹೋಗ್ತಿದ್ದಂಗೆನೆ ಅವರ ಕುಟುಂಬಸ್ಥರು ಗೂಗಲ್ ಪೇ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಆನ್ಲೈನ್ ಪೇಮೆಂಟ್ಗಳ ಮೂಲಕ ಆ ಹಣವನ್ನ ಬಳಕೆ ಮಾಡ್ಕೊಂಡಿರುವಂತದ್ದು ಈಗ ಸರ್ಕಾರಕ್ಕೆ ದೊಡ್ಡ ನಷ್ಟವಾಗಿದೆ. ಯಾಕಂದ್ರೆ 1,44,000 ಜನ ಏನು ಗೃಹಲಕ್ಷ್ಮಿ ಪಟ್ಟಿಯಲ್ಲಿದ್ರು ಎಲ್ಲ ಕೂಡ ಮೃತಪಟ್ಟಿರ್ತಾರೆ. ಮೃತಪಟ್ಟರು ಕೂಡ ಅವರ ಖಾತೆಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇತ್ತು. ಹೀಗೆ ಬಂದಂತಹ ದುಡ್ಡನ್ನ ಬೇರೆ ಬೇರೆ ಆನ್ಲೈನ್ ಮಾದರಿಯಲ್ಲಿ ಆ ದುಡ್ಡನ್ನ ಆ ಕುಟುಂಬಸ್ಥರು ಬಳಕೆ ಮಾಡುವಂತ ಕೆಲಸ ಕೂಡ ಮಾಡ್ಕೊಂಡಿದ್ದು 79 ಕೋಟಿ ರೂಪಾಯಿ ಇಲ್ಲಿ ಪೋಲ್ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಆ ಹಣವನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ 92 ಬ್ಯಾಂಕ್ಗಳ ಮೇಲೆ ಒತ್ತಡ ಹೇರುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಬ್ಯಾಂಕ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ದುಡ್ಡು ಹಾಕಿದ್ದೀರಾ, ಆ ಕುಟುಂಬಸ್ಥರು ದುಡ್ಡನ್ನು ತೆಗೆದುಕೊಂಡಿದ್ದಾರೆ, ಈಗ ನಮ್ಮ ಖಾತೆಯಲ್ಲಿ ಆ ದುಡ್ಡು ಇಲ್ಲ ಅಂತ ಹೇಳ್ಬಿಟ್ಟು ಸಬೂಬು ಕೊಡುವಂತಹ ಕೆಲಸವನ್ನ ಬ್ಯಾಂಕ್ನವರು ಕೂಡ ಮಾಡ್ತಿರುವಂತದ್ದು. ಹೀಗಾಗಿ ಏನು ಇದರ ಅನುಷ್ಠಾನ ಮಾಡೋದಕ್ಕೆ ಏನು ಮೇಲ್ವಿಚಾರಣೆಗಾಗಿ 4,000 ಜನರ ನೇಮಕ ಮಾಡಲಾಗಿತ್ತು. ಪ್ರತಿ ತಿಂಗಳು 40,000 ರೂಪಾಯಿ ಅವರಿಗೆ ಸಂಬಳ ಕೊಡಲಾಗಿತ್ತು. ಅವರ ವಿಫಲ, ಅವರ ಒಂದು ಏನು ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿನಾ, ಥ್ಯಾಂಕ್ ಯು ಮುತ್ತಪ್ಪ ತಮ್ಮ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.